ನಮಸ್ಕಾರ ಸ್ನೇಹಿತರೆ. ಬಿಜೆಪಿ ಸತತವಾಗಿ ಒಂದೊಂದೇ ರಾಜ್ಯಗಳನ್ನ ಗೆದ್ದುಕೊಂಡು ಬರ್ತಾನೆ ಇದೆ ದೇಶದಲ್ಲಿ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಅವರ ತಯಾರಿ. ಬಿಜೆಪಿ ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ಅಷ್ಟೇ ಇಲೆಕ್ಷನ್ ಮೂಡ್ ನಲ್ಲೇ ಇರ್ತದೆ. ಒಂದು ರಾಜ್ಯದ ಚುನಾವಣೆ ಮುಗೀತು ಅಂತ ಹೇಳಿದ್ರೆ ಇನ್ನೊಂದು ರಾಜ್ಯದ ಚುನಾವಣೆ ಬಗ್ಗೆ ಅವರು ಗಮನ ಹರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಕೆಲಸಗಳನ್ನ ತ್ವರಿತಗತಿಯಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಆ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ನಾವು ಯಾವ ರೀತಿಯಾಗಿ ಕೆಲಸಗಳನ್ನ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಮತದಾರರನ್ನ ರೀಚ್ ಮಾಡಬೇಕು, ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ಆ ರಾಜ್ಯವನ್ನ ಗೆಲ್ಲಲಿಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡಬೇಕು, ಎಲ್ಲವನ್ನೂ ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಂಡು ಆ ರಾಜ್ಯವನ್ನ ಗೆಲ್ಲುವಂತ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕ್ತದೆ. ಆದ್ರಿಂದಾಗಿ ಸತತವಾಗಿ ಅವರು ಒಂದೊಂದೇ ರಾಜ್ಯಗಳನ್ನ ಗೆದ್ಕೊಂಡು ಬರ್ತಾನೆ ಇದ್ದಾರೆ. ದಕ್ಷಿಣದ ರಾಜ್ಯಗಳು ಅವರಿಗೆ ಇನ್ನೂ ಕೂಡ ಕಬ್ಬಿಣದ ಕಡಲೆಕಾಯಿ ಅನ್ಸ್ಕೊಂಡಿದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಅವರು ಆಳವಾಗಿ ಬೇರೂರಿದ್ದಾರೆ. ಇದೆಲ್ಲದು ನಿಮ್ಗೆ ಗೊತ್ತಿರುವಂತ ವಿಷಯ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಉತ್ತರ ಪ್ರದೇಶದ ಬಗ್ಗೆ. ಇನ್ನೂ ಒಂದು ವರ್ಷ ಇರೋದಕ್ಕಿಂತ ಮೊದಲೇನೆ ಅಲ್ಲಿ ಚುನಾವಣೆಗೆ ತಯಾರಿಯನ್ನ ಬಿಜೆಪಿ ಪ್ರಾರಂಭ ಮಾಡಿದೆ. ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಚುನಾವಣಾ ತಯಾರಿ ಯಾವ ರೀತಿಯಲ್ಲಿದೆ, ಅವರು ಯಾವ ರೀತಿಯಾದಂತ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ, ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ಪರಿಣಾಮ ಉಂಟಾಗಬಹುದು, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ದೇಶದಲ್ಲೊಂದು ಮಾತಿದೆ, ದೆಹಲಿಯ ಗದ್ದುಗೆ ಏರ್ಬೇಕು ಅಂತ ಹೇಳಿದ್ರೆ ಯುಪಿ ಮುಖಾಂತರ ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಯುಪಿಯಲ್ಲಿ ಯಾರು ಗೆಲ್ತಾರೋ ಅವರು ದೆಹಲಿಯ ಗದ್ದುಗೆಗೆ ಏರ್ತಾರೆ. ಈ ರೀತಿ ಹೇಳಿ ಕಾರಣ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿರುವಂತಹ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ನಿಮ್ಗೆ ಗೊತ್ತಿರಬಹುದು. 80 ಲೋಕಸಭಾ ಕ್ಷೇತ್ರಗಳು ಉತ್ತರ ಪ್ರದೇಶದಲ್ಲಿದೆ. ಹಾಗಾಗಿ ಇಲ್ಲಿ ಯಾರು ಜಾಸ್ತಿ ಸ್ಥಾನಗಳನ್ನ ಗಳಿಸ್ತಾರೋ ಅವರಿಗೆ ಬಹುಮತ ಬರ್ಲಿಕ್ಕೆ ಸುಲಭ ಆಗ್ತದೆ. ಅದಕ್ಕಾಗಿ ಈ ರೀತಿ ಮಾತನ್ನ ಹೇಳ್ತಾರೆ. ಹಾಗೆ ವಿಧಾನಸಭೆಯಲ್ಲಿ ಕೂಡ ಅಷ್ಟೇ ಒಟ್ಟಿಗೆ 403 ಸದಸ್ಯರಿರುವಂತಹ ರಾಜ್ಯ ಈ ಉತ್ತರ ಪ್ರದೇಶ. 2017ರಿಂದ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ಯೋಗಿ ಆದಿತ್ಯನಾಥ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಹವಾ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಇದೆ ಅನ್ನೋದು ಕೂಡ ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗುವವರೆಗೂ ಕೂಡ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿತ್ತು. ನಿಮ್ಗೆ ಗೊತ್ತಿದೆ, ಅಲ್ಲಿ ಗೂಂಡಾಗಿರಿ ಯಾವ ರೀತಿ ನಡೀತದೆ ಅಂತ ತಕೊಂಡು ಅದ್ರ ಜೊತೆಗೆ ಈ ರಾಜ್ಯ ಅತ್ಯಂತ ಹಿಂದುಳಿದ ರಾಜ್ಯ ಅನ್ಸ್ಕೊಂಡಿತ್ತು. ಅಭಿವೃದ್ಧಿ ವಿಷಯದಲ್ಲಿ ಈ ರಾಜ್ಯ ಬಹಳಷ್ಟು ಹಿಂದುಳಿದಿತ್ತು. ಆದ್ರೆ ಯೋಗಿ ಆದಿತ್ಯನಾಥ್ ಒಮ್ಮೆ ಅಧಿಕಾರಕ್ಕೇರಿದ ತಕ್ಷಣ ಮಾಡಿರುವಂತಹ ಮೊದಲ ಕೆಲಸ ಏನಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಹೋಗಿರುವಂತಹದ್ದು. ಅಲ್ಲಿ ಯಾರೆಲ್ಲ ಗೂಂಡಾಗಿರಿ ಮಾಡ್ಕೊಂಡಿದ್ರೋ ಅವ್ರೆಲ್ಲರನ್ನು ಕೂಡ ಮೇಲ್ಗಡೆ ಕಳಿಸ್ಕೊಟ್ರು. ಹಾಗೆ ಇನ್ನೊಂದಿಷ್ಟು ಜನರನ್ನ ಲಂಗಡ ಮಾಡಿಬಿಟ್ರು. ಆ ಮುಖಾಂತರ ಉತ್ತರ ಪ್ರದೇಶದಲ್ಲಿ ಗೂಂಡಾಗಿರಿಯನ್ನ ಸಂಪೂರ್ಣವಾಗಿ ತಹಬಂದಿಗೆ ತಂದಂತಹ ಖ್ಯಾತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೇರಿರುವಂತದ್ದು. ಕೇವಲ ಯೋಗಿ ಆದಿತ್ಯನಾಥ್ ಇಷ್ಟನ್ನ ಮಾತ್ರ ಮಾಡಲಿಲ್ಲ, ಅದ್ರ ಜೊತೆಗೆ ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡ್ಕೊಂಡು ಬಂದ್ರು. ಸದ್ಯಕ್ಕೆ ದೇಶದಲ್ಲಿ ಅತ್ಯಂತ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಅನ್ಸ್ಕೊಂಡಿರುವಂತದ್ದು ಉತ್ತರ ಪ್ರದೇಶ. ಅದು 2ನೇ ಸ್ಥಾನದಲ್ಲಿದೆ. ಅಂದ್ರೆ ಆ ರೀತಿಯಾದಂತ ಅಭಿವೃದ್ಧಿಯನ್ನ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಮಾಡ್ತಾ ಇದ್ರು. ಮೊದಲು ಸಾಮಾನ್ಯವಾಗಿ ಉತ್ತರ ಪ್ರದೇಶಕ್ಕೆ ಯಾವುದೇ ಕಂಪನಿಗಳು ಬರ್ತಾ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಗೂಂಡಾಗಿರಿ, ಅವ್ರು ವರ್ತಿಸ್ತಿದ್ದಂತಹ ರೀತಿ, ಹಾಡು ಹಗಲಲ್ಲೇ ಕಿಡ್ನಾಪ್, ಅತ್ಯಾಚಾರ ಅಥವಾ ಹತ್ಯೆ ಇದೆಲ್ಲದೂ ಕೂಡ ಉತ್ತರ ಪ್ರದೇಶದಲ್ಲಿ ಮಾಮೂಲಾಗ್ಬಿಟ್ಟಿತ್ತು. ಆದ್ರಿಂದ ಸಾಮಾನ್ಯವಾಗಿ ಉತ್ತರ ಪ್ರದೇಶಕ್ಕೆ ಯಾವುದೇ ಇಂಡಸ್ಟ್ರೀಸ್ ಕೂಡ ಬರ್ತಾ ಇರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತ ಪ್ರಾರಂಭ ಮಾಡಿದ ದಿನದಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಇಂಡಸ್ಟ್ರೀಸ್ಗಳು ಉತ್ತರ ಪ್ರದೇಶಕ್ಕೆ ಕಾಲಿಟ್ಟಿದೆ. ಅದ್ರ ಜೊತೆಗೆ ಅವರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಗಮನ ಹರಿಸಿರುವಂತದ್ದು. ನಿಮ್ಗೆ ಗೊತ್ತಿರಬಹುದು, ಇಡೀ ದೇಶದಲ್ಲಿ ಹೈಯೆಸ್ಟ್ ಎಕ್ಸ್ಪ್ರೆಸ್ ವೇಸ್ ಇರೋದು ಈಗ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ. ಈಗಾಗಲೇ 4 ಎಕ್ಸ್ಪ್ರೆಸ್ ವೇಗಳನ್ನ ಅವರು ಉದ್ಘಾಟನೆ ಮಾಡಿದರೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೇನೆ ಇನ್ನು 4-5 ಎಕ್ಸ್ಪ್ರೆಸ್ ವೇಗಳ ಕಾಮಗಾರಿ ಪ್ರಗತಿಯಲ್ಲಿದೆ. 2027 ಒಳಗಡೆ ಅದು ಉದ್ಘಾಟನೆ ಕೂಡ ಆಗ್ತದೆ. ಅದಾದ್ಮೇಲೆ ಇನ್ನು 4 ಎಕ್ಸ್ಪ್ರೆಸ್ ವೇಗಳ ಕಾಮಗಾರಿಗೆ ಸಂಬಂಧಪಟ್ಟಂತೆ ಟೆಂಡರ್ ಪ್ರಕ್ರಿಯೆಗಳು ಕೂಡ ನಡೀತದೆ. ಅಂದ್ರೆ ಟೋಟಲ್ ಆಗಿ ಇಡೀ ಉತ್ತರ ಪ್ರದೇಶದಲ್ಲಿ ಇರುವಂತಹ ಈ ರೋಡ್ ಕನೆಕ್ಟಿವಿಟಿ ಏನಿದೆ ಅದನ್ನ ಬದಲಾಯಿಸ್ತಿರುವಂತಹ ಖ್ಯಾತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೇರಿರುವಂತಹದ್ದು. ಹಾಗಾಗಿ ಯೋಗಿ ಆದಿತ್ಯನಾಥ್ ಸದ್ಯಕ್ಕೆ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅನ್ಸ್ಕೊಂಡಿದ್ದಾರೆ. ಇವರು ಅಧಿಕಾರಕ್ಕೆ ಬಂದಾಗ ಹಿಂದುತ್ವದ ಬಗ್ಗೆ ಮಾತಾಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಒಮ್ಮೆ ಅಧಿಕಾರದ ಗದ್ದುಗೆಗೆ ಏರಿದ್ಮೇಲೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿಯ ಮುಸ್ಲಿಮರು ಕೂಡ ಯೋಗಿ ಆದಿತ್ಯನಾಥ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಹಿಂದೆ ಸಮಾಜವಾದಿ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಯಾರದೇ ಮನೆಯ ಹೆಣ್ಣುಮಗಳಾಗ್ಲಿ ಮನೆಯಿಂದ ಹೊರಗಡೆ ಹೋದ್ರೆ ಆಕೆ ಸುರಕ್ಷಿತವಾಗಿ ವಾಪಸ್ ಬರ್ತಾಳೆ ಅನ್ನುವ ನಂಬಿಕೆ ಇರಲಿಲ್ಲ. ಆ ರೀತಿಯಂತ ಪರಿಸ್ಥಿತಿ ಇತ್ತು. ರಾತ್ರಿ 7-8 ಗಂಟೆ ಆದ್ಮೇಲೆ ಉತ್ತರ ಪ್ರದೇಶದಲ್ಲಿ ಓಡಾಡೋದು ಕೂಡ ಬಹಳಷ್ಟು ಕಷ್ಟಕರವಾಗಿತ್ತು. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಮೇಲೆ ದಾಳಿ ನಡೆಯುವಂತ ಸಾಧ್ಯತೆ ಇತ್ತು. ಅಂತಹ ಉತ್ತರ ಪ್ರದೇಶವನ್ನ ಸಂಪೂರ್ಣವಾಗಿ ಬದಲಾಯಿಸಿದಂತ ಖ್ಯಾತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೇರ್ತದೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಕೂಡ
ಪುನಃ ಯೋಗಿ ಆದಿತ್ಯನಾಥ್ ಅವರು ಗೆದ್ದು ಬರುವಂತ ಸಾಧ್ಯತೆ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಸರ್ಕಾರ ಪುನರ್ ಪ್ರತಿಷ್ಠಾಪನೆ ಆಗ್ತದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಕೇವಲ ಇದನ್ನ ಮಾತ್ರ ನಂಬ್ಕೊಂಡಿಲ್ಲ. ಅದಕ್ಕೆ ಬದಲಾಗಿ ಉತ್ತರ ಪ್ರದೇಶದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಯಾರಿಗೆ ನಾವು ಟಿಕೆಟ್ ಕೊಟ್ರೆ ಗೆದ್ದು ಬರುವಂತ ಸಾಧ್ಯತೆ ಇದೆ, ಈಗಿರುವಂತಹ ಶಾಸಕರಿಗೆ ಪುನಃ ನಾವು ಟಿಕೆಟ್ ಕೊಡ್ಬಹುದಾ ಅಥವಾ ಅವ್ರನ್ನ ಬದಲಾಯಿಸಬೇಕಾ, ಈ ರೀತಿಯಾದಂತಹ ಸರ್ವೆಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ ಬರ್ತಾ ಇರೋ ಸುದ್ದಿ ಪ್ರಕಾರ ಈಗಾಗಲೇ 2 ಏಜೆನ್ಸಿಗಳನ್ನ ಹೈರ್ ಮಾಡಿ ಅವರಿಗೆ ಇಡೀ ಉತ್ತರ ಪ್ರದೇಶವನ್ನ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ಸರ್ವೆಯಲ್ಲಿ ಅವ್ರು ಮಾಡ್ತಿರುವಂತಹ ಪ್ರಮುಖ ಕೆಲಸ ಏನು ಅಂತ ಹೇಳಿದ್ರೆ, ಈಗಾಗಲೇ ಗೆದ್ದಿರುವಂತಹ ಈ MLAಗಳು ಯಾರಿದ್ದಾರೆ ಅವರ ಕಾರ್ಯವೈಖರಿ ಯಾವ ರೀತಿ ಇದೆ, ಅವರಿಗೆ ಕ್ಷೇತ್ರದಲ್ಲಿ ಜನರು ಯಾವ ರೀತಿಯಾದಂತಹ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ, ಅವರು ಪುನಃ ಗೆದ್ದು ಬರುವಂತ ಸಾಧ್ಯತೆ ಇದೆಯಾ ಅಥವಾ ಅವರ ವಿರುದ್ಧವಾಗಿ ಜನರು ಮಾತಾಡ್ತಾ ಇದ್ದಾರಾ, ಈ ರೀತಿಯಾದಂತಹ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಅದೇ ರೀತಿಯಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಪುನಃ ಅವ್ರಿಗೆ ಟಿಕೆಟ್ ಕೊಟ್ರೆ ಗೆಲ್ಲಬಹುದು ಅಥವಾ ಸೋಲ್ಬಹುದು, ಅಂದ್ರೆ 50-50 ಚಾನ್ಸಸ್ ಅಂತೇಳಿ ಇರ್ತದಲ್ಲ, ಅಂತಹ ಚಾನ್ಸಸ್ ಇದ್ರೆ ಪುನಃ ಅವರಿಗೆ ಕೊಡ್ಬಹುದಾ ಅಥವಾ ಬದಲಾಯಿಸಬೇಕಾ, ಒಂದ್ ವೇಳೆ ಇವರಿಗೆ ಕೊಟ್ರೆ ಇವ್ರನ್ನ ಗೆಲ್ಸ್ಕೊಂಡು ಬರ್ಲಿಕ್ಕೆ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಈ ರೀತಿಯಾದಂತಹ ಡೀಟೇಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಹಾಗೇನೆ ಈ ಹಿಂದೆ ಸೋತಿರುವಂತಹ ಕ್ಷೇತ್ರಗಳಲ್ಲಿ ನಾವು ಅಲ್ಲಿ ಗೆಲ್ಬೇಕು ಅಂದ್ರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಅಲ್ಲಿ ಯಾರನ್ನ ಚುನಾವಣೆ ನಿಲ್ಲಿಸಬೇಕು, ಈ ಹಿಂದೆ ನಿಂತು ಸೋತಂತಹ ಅಭ್ಯರ್ಥಿಯನ್ನ ಪುನಃ ನಾವು ಕಣಕ್ಕೆ ಇಳಿಸಬಹುದಾ, ಅವರು ಸೋತ ಮೇಲೆ ತಮ್ಮ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರ ಅಥವಾ ಆ ಕ್ಷೇತ್ರವನ್ನ ಮರೆತು ಬಿಟ್ಟಿದ್ದಾರಾ, ಈ ರೀತಿಯಾದಂತಹ ಸಂಪೂರ್ಣವಾದಂತಹ ಡಾಟಾವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಸರ್ಕಾರ ಪ್ರಾರಂಭ ಮಾಡಿದೆ. ಅಂದ್ರೆ ಮುಂದಿನ ವರ್ಷ ನಡೆಯುವಂತ ಚುನಾವಣೆಗೆ ಈಗಾಗಲೇ ತಯಾರಿ ಪ್ರಾರಂಭ ಆಗಿದೆ. ಈ ವಿಷಯದಲ್ಲಿ ಉಳಿದೆಲ್ಲ ರಾಜಕೀಯ ಪಕ್ಷಗಳನ್ನ ಹಿಂದಕ್ಕೆ ಬಿಜೆಪಿ ಮುನ್ನುಗ್ತಾ ಇದೆ. ಇದ್ರ ನಡುವೆ ಸಾಮಾನ್ಯವಾಗಿ ಚುನಾವಣಾ ಸಮೀಕ್ಷೆಗಳನ್ನು ನಡೆಸುವಂತಹ ಆಕ್ಸಿಸ್ ಮೈ ಇಂಡಿಯಾದ MD ಆಗಿರುವಂತಹ ಪ್ರದೀಪ್ ಗುಪ್ತಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಸದ್ಯಕ್ಕೆ ಅಂದ್ರೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ಪುನಃ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ. ಅಂದ್ರೆ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅಲ್ಲಿಯ ಜನತೆ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಅವರ ಆಡಳಿತವನ್ನ ಅಲ್ಲಿಯ ಜನತೆ ಮೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಪುನಃ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅಲ್ಲಿ ಬರುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳಿದ್ದಾರೆ. ಇದ್ರ ನಡುವೆ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಉತ್ತರ ಪ್ರದೇಶದ ಜನತೆ ತಮ್ಮ ಮನಸ್ಸನ್ನು ತುಂಬಾ ಫಾಸ್ಟ್ ಆಗಿ ಬದಲಾಯಿಸುವಂತ ಖ್ಯಾತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಅವರ ಮೂಡ್ ಯಾವುದೇ ಸಂದರ್ಭದಲ್ಲಿ ಬದಲಾದ್ರೂ ಕೂಡ ನಾವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಹಾಗಾಗಿ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಅಲ್ಲಿ ಯೋಗಿ ಆದಿತ್ಯನಾಥ್ ಪುನರ್ ಆಯ್ಕೆ ಆಗೋದು ಕನ್ಫರ್ಮ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಲ್ಲದೆ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವಂತದ್ದು SIR ಪ್ರಕ್ರಿಯೆ. ನಿಮ್ಗೆ ಗೊತ್ತಿದೆ, ಉತ್ತರ ಪ್ರದೇಶದಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ. ಈ SIR ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಒಟ್ಟಿಗೆ 2,04,00,000 ಮತದಾರರ ಹೆಸರು ಡಿಲೀಟ್ ಆಗಿ ಹೋಗಿದೆ. ಇದು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮೊದಲಿಂದ ಚುನಾವಣೆ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಬೂತ್ ಕ್ಯಾಪ್ಚರಿಂಗ್ ಆಗುವಂತಹದ್ದು, ಬೇರೆ ಬೇರೆ ಕಡೆಗಳಲ್ಲಿ ಒಬ್ಬರೇ ಹೋಗಿ ಮತ ಚಲಾಯಿಸುವಂತಹದ್ದು, ಈ ರೀತಿಯಾಗಿ ಬಹಳಷ್ಟು ಅಕ್ರಮಗಳು ನಡೀತಿತ್ತು. ಈ ಬಾರಿ ಈ ಎಲ್ಲಾ ಅಕ್ರಮಗಳಿಗೆ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಬಿಜೆಪಿ ಈ ಬಾರಿಯಲ್ಲಿ ಗೆಲ್ಲೋದು ಶತಸಿದ್ಧ ಅಂತ ಕೂಡ ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್. ನಿಮ್ಗೆ ಗೊತ್ತಿದೆ ಯೋಗಿ ಆದಿತ್ಯನಾಥ್ ಅವರ ಜನಪ್ರಿಯ ಯಾವ ರೀತಿ ಇದೆ ಅಂತೇಳಿ. ಅವರು ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರ ಖ್ಯಾತಿಯನ್ನು ಗಳಿಸಿರುವಂತಹದ್ದಲ್ಲ, ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಕೂಡ ಅಷ್ಟೇ ಅವರು ಈ ಬಾರಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹಾಗೇನೆ ಅಸ್ಸಾಂ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಹರಿಯಾಣ ಚುನಾವಣೆ ಸಂದರ್ಭದಲ್ಲಿರ್ಬೋದು, ಅವರು ಕೊಟ್ಟಂತ ಒಂದು ಹೇಳಿಕೆ ಅಂದ್ರೆ ಬಟೆಂಗೆ ತೋ ಕಟೆಂಗೆ ಅಂತೇಳಿ ಹೇಳಿದ್ರಲ್ಲ, ಈ ಮಾತು ಈ ಎಲ್ಲಾ ಚುನಾವಣೆಗಳಲ್ಲಿ ಬಹಳಷ್ಟು ವರ್ಕೌಟ್ ಆಗಿತ್ತು. ಹಿಂದೂಗಳ ಮತವನ್ನು ಕ್ರೋಢೀಕರಿಸೋದ್ರಲ್ಲಿ ಅವರ ಈ ಮಾತು ಬಹಳಷ್ಟು ಕೆಲಸ ಮಾಡಿತ್ತು. ಆದ್ರಿಂದಾಗಿ ಬಿಜೆಪಿ ಎಲ್ಲಾ ರಾಜ್ಯಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಹಾಗೇನೆ ಇವರು ಪ್ರಕಾರ ಹಿಂದುತ್ವವಾದಿ ಕೂಡ, ಆದ್ರೆ ಉಳಿದವರನ್ನು ಕೂಡ ಸಮಾನ ದೃಷ್ಟಿಯಿಂದ ನೋಡುವಂತಹ ಮಹಾನ್ ನಾಯಕ ಅನ್ಸ್ಕೊಂಡಿದ್ದಾರೆ ಯೋಗಿ ಆದಿತ್ಯನಾಥ್. ಆದ್ರಿಂದಾಗಿ ಅಲ್ಲಿ ಎಲ್ಲಾ ಮತ ಭೇದವನ್ನ ಮರೆತು ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಅಲ್ಲಿಯ ಜನತೆ ಬಹಳಷ್ಟು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅದು ಕೂಡ ಈ ಬಾರಿ ಚುನಾವಣೆಯಲ್ಲಿ ಅವರಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಅದಲ್ಲದೇ ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಇರುವಂತ ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಅವರು ನರೇಂದ್ರ ಮೋದಿ ಅವರ ನಂತರ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವ ಮಾತು ಕೂಡ ಪ್ರಚಲಿತದಲ್ಲಿದೆ. ಹಾಗಾಗಿ ಯೋಗಿ ಆದಿತ್ಯನಾಥ್ ಅವರಿಗೆ ಇರುವಂತಹ ಈ ಜನಪ್ರಿಯತೆ ಏನಿದೆ, ಈ ಜನಪ್ರಿಯತೆಯೇ ಅವ್ರನ್ನ ಗೆಲ್ಸ್ಕೊಂಡು ಬರ್ಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ನಡೀತಿರುವಂತಹ ಅಭಿವೃದ್ಧಿ. ನೀವು ಒಂದು ವಿಷಯವನ್ನ ಗಮನಿಸಿರ್ಬೋದು, ಸಾಮಾನ್ಯವಾಗಿ ಬಿಜೆಪಿ ಯಾವುದೇ ರಾಜ್ಯದಲ್ಲೂ ಆಡಳಿತದಲ್ಲಿದ್ದರೂ ಕೂಡ ಅವರೊಂದು ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಯಾವುದೇ ಯೋಜನೆಯ ಶಂಕುಸ್ಥಾಪನೆಯನ್ನು ಇವರು ನೆರವೇರಿಸಿದ್ರೆ ಅವರ ಅವಧಿಯಲ್ಲೇ ಅದರ ಉದ್ಘಾಟನೆ ಕೂಡ ಆಗಬೇಕು. ಈ ರೀತಿಯಾದಂತಹ ಒಂದು ಪಾಲಿಸಿಯನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಅಷ್ಟೇ, ಬಹಳಷ್ಟು ಕಡೆಗಳಲ್ಲಿ ಶಂಕುಸ್ಥಾಪನೆಯನ್ನ ನರೇಂದ್ರ ಮೋದಿ ಅವರೇ ಮಾಡಿ, ಉದ್ಘಾಟನೆಯನ್ನು ಕೂಡ ನರೇಂದ್ರ ಮೋದಿ ಅವರೇ ಮಾಡಿದ್ದಾರೆ. ಆ ಮೂಲಕ ಈ ಹಿಂದಿನ ಕಾಂಗ್ರೆಸ್ ಸಂಸ್ಕೃತಿ ಏನಿದೆ, ಶಂಕುಸ್ಥಾಪನೆಯನ್ನ ಮಾಡಿ 10-15 ವರ್ಷ ಆದ್ರೂ ಕೂಡ ಅಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಇರಲಿಲ್ಲ. ಒಂದ್ ವೇಳೆ ಕಾಮಗಾರಿ ಪ್ರಾರಂಭ ಆದ್ರೂ ಕೂಡ ಅದು ಎಂಡ್ ಆಗ್ತಾ ಇರಲಿಲ್ಲ.
25-30 ವರ್ಷ ಆದ್ರೂ ಕೂಡ ಕಾಮಗಾರಿ ಕಂಪ್ಲೀಟ್ ಆಗದೇನೆ ಅರ್ಧಂಬರ್ಧ ಆಗಿರೋದನ್ನ ಬಹಳಷ್ಟು ನೋಡಿದ್ದೀರಾ. ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಅರ್ಧಂಬರ್ಧ ಆಗಿ ನಿಂತಿರುವಂತಹ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡಿ ಅದನ್ನ ಲೋಕಾರ್ಪಣೆಗೈದಿರೋದು ಬಿಜೆಪಿ ಪಕ್ಷ. ಅಂದ್ರೆ ನರೇಂದ್ರ ಮೋದಿ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕ ಇಡೀ ದೇಶದಲ್ಲಿ ಅಭಿವೃದ್ಧಿಗೆ ನಾವು ಬಹಳಷ್ಟು ಗಮನವನ್ನ ಹರಿಸ್ತೇವೆ. ನಾವು ಶಂಕುಸ್ಥಾಪನೆಯನ್ನ ಮಾಡಿದ್ರೆ ನಾವೇ ಉದ್ಘಾಟನೆಯನ್ನು ಕೂಡ ಮಾಡ್ತೇವೆ. ಅಂದ್ರೆ ಆ ರೀತಿಯಲ್ಲಿ ತ್ವರಿತಗತಿಯಲ್ಲಿ ನಾವು ಕೆಲಸಗಳನ್ನ ಮುಗಿಸ್ತೇವೆ, ಈ ರೀತಿಯಾಗಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ಇದು ಕೂಡ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಕೈ ಹಿಡಿಯುವಂತ ಸಾಧ್ಯತೆ ಇದೆ. ಆ ಮೂಲಕ ಪುನಃ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಮತ್ತು ಉಳಿದಂತ ಪಕ್ಷಗಳಿಗಿರುವಂತ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಉಳಿದವರೆಲ್ಲರೂ ಸಾಮಾನ್ಯವಾಗಿ ಚುನಾವಣೆಗೆ 2-3 ತಿಂಗಳಿರುವಾಗ ಎದ್ದು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಬಿಜೆಪಿ ಆ ರೀತಿ ಅಲ್ಲ. ಯಾವಾಗಲೂ ಕೂಡ ಇವರು ಎಲೆಕ್ಷನ್ ಮೋಡ್ ನಲ್ಲಿ ಇರ್ತಾರೆ. ಹಾಗೇನೆ 1 ವರ್ಷಕ್ಕೂ ಮೊದಲೇ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಗೆ ಇವರಿಗೆ ಬೆಂಬಲವಾಗಿ ನಿಂತಿರುವಂತದ್ದು RSS. ನಿಮ್ಗೆ ಗೊತ್ತಿದೆ RSS ಯಾವ ರೀತಿ ಕೆಲಸ ಮಾಡ್ತಾ ಇರ್ತದೆ ಅಂತೇಳಿ. ಈ ಬಾರಿಯ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಹಿಂದೆ RSS ನ ಪಾತ್ರ ಕೂಡ ಮಹತ್ವದ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ 2027ರ ಚುನಾವಣೆಯಲ್ಲಿ ಪುನಃ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಅನಿಸ್ತದೆ ಉತ್ತರ ಪ್ರದೇಶದಲ್ಲಿ ಮುಂದಿನ ಚುನಾವಣೆಯಲ್ಲಿ ಪುನಃ ಬಿಜೆಪಿ ಗೆದ್ದು ಅಧಿಕಾರಕ್ಕೆ ಇರ್ತಾರ, ಅಥವಾ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಅಧಿಕಾರದ ಗದ್ದುಗೆ ಇರ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.